ಕಾಂಗ್ರೆಸ್ನ ಕದನಕ್ಕೆ ಹೈಕಮಾಂಡ್ ಅಲ್ಪ ವಿರಾಮ ಎಳೆಯೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಇವತ್ತು ಅದರ ಪ್ರಮುಖ ಭಾಗವಾಗಿ ಕರ್ನಾಟಕದ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. 1-to-1 ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕ ಕೌನ್ಸಿಲಿಂಗ್ ಮಾಡ್ದಂಗೂ ಆಗುತ್ತೆ, ಜೊತೆಗೆ ಸರ್ಕಾರದ ವರ್ಚಸ್ಸಿಗೆ ಭಂಗ ತರ್ತಾ ಇರೋ ಜೊತೆಗೆ ಸಂಯಮದಿಂದ ಮಾತಾಡ್ದಂಗೂ ಆಗತ್ತೆ ಅಂತ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಕುತೂಹಲ ಕಾರಣ ಆಗ್ತಾ ಇದೆ. ಇದೆಲ್ಲವೂ ಕೂಡ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇಂತಿಂತವ್ರಿಗೆ ಇಷ್ಟಿಷ್ಟು ಟೈಮು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಪಟ್ಟಿ ಕೂಡ ರೆಡಿ ಆಗಿದೆ. ಮೊದಲ ಹಂತದಲ್ಲಿ ಯಾರ್ಯಾರನ್ನ ಮಾತಾಡಿಸ್ಬೇಕು ಅಂತ 3 ದಿನ ಬೆಂಗಳೂರಿನಲ್ಲೇ ಠಿಕಾಣಿ ಹುಡ್ತಾರೆ ಸುರ್ಜೇವಾಲಾ. ಬರೋಬ್ಬರಿ 30-40 ಶಾಸಕರ ಪಟ್ಟಿ ರೆಡಿ ಮಾಡಿ ಅವ್ರಿಗೆಲ್ಲ ಬುಲಾವ್ ಕೊಡೋ ಕೆಲಸ ಆಗಿದೆ. 42 ಶಾಸಕರನ್ನ ಮಾತಾಡಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸೊ ಫಸ್ಟ್ ಪ್ರಿಫರೆನ್ಸು ಜಾಸ್ತಿ ಯಾರ್ಯಾರು ಬಾಯಿ ಬಿಡ್ತಾ ಇದ್ದಾರೆ ಅವ್ರಿಗೆ ಬೆಂಡೆತ್ತೋದಕ್ಕೆ ಅಂತ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರಾ, ಅಥವಾ ಇಲ್ಲ ನಿಮ್ಮ ಧ್ವನಿಗೆ ಕೇಳಿಸ್ಕೊಳ್ಳೋ ಕಿವಿ ನಾವು ಆಗ್ತೀವಿ ಅಂತ ಶುಭಾಸನೆಗೋಸ್ಕರ ಕೊಟ್ಟಿದ್ದಾರಾ ಫಸ್ಟ್ ಪ್ರಿಫರೆನ್ಸ್ ಗೊತ್ತಿಲ್ಲ. BR ಪಾಟೀಲು, ರಾಜು ಕಾಗೆ ಸೇರಿದಂತೆ ಬೆಂಗಳೂರು ಭಾಗದ ಶಾಸಕರು, ಕೋಲಾರ ಭಾಗದ ಶಾಸಕರು ಇವರೆಲ್ಲರಿಗೂ ಕೂಡ ಇನ್ವೈಟ್ ಇದೆ. ಬನ್ನಿ ಮಾತಾಡೋಣ, ಚರ್ಚೆ ಮಾಡೋಣ, ಕಾಂಪ್ರಮೈಸ್ ಆಗಿ ನೀವು ಶಾಸಕರು ಸಚಿವರುಗಳು ನೀವೇ ಮಾತಾಡಿಕೊಂಡು ನಾಲ್ಗೆ ಹರಿಬಿಟ್ಕೊಂಡು ಸರ್ಕಾರದ ವರ್ಚಸ್ಸಿಗೆ ಭಂಗ ತರಬೇಡಿ ಅಂತ. ಮೊದಲ ದಿನ 8 ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಡ್ತಾ ಇದ್ದಾರೆ. ಸರ್ಕಾರ ಸಚಿವರ ವಿರುದ್ಧ ಯಾರ್ಯಾರು ಸಿಡಿದೆದ್ದಿದ್ರು, ರೆಬಲ್ ಆಗಿದ್ರು ಅವ್ರಿಗೆಲ್ಲ ಮೊದಲ ಆದ್ಯತೆ. ಜಮೀರ್ ಇಲಾಖೆಯ ವಿರುದ್ಧ BR ಪಾಟೀಲ್ ಸಿಡಿದೆದ್ದಿದ್ರು. BR ಪಾಟೀಲ್ ಮತ್ತು ರಾಜು ಕಾಗೆ ಅಂತೂ ನಿರಂತರವಾಗಿ ಬುಲೆಟ್ ರೀತಿ ಮಾತನಾಡ್ತಾ ಇದ್ರು. ಇಬ್ಬರಿಗೂ ಅರ್ಧ ಗಂಟೆಗಳ ಸಮಯವನ್ನು ಕೊಟ್ಟಿದ್ದಾರಂತೆ. ಏನೇನು ನಿಮ್ಮದು ದುಃಖ ದುಮ್ಮಾನ ಇದೆ ಎಲ್ಲ ತೋಡ್ಕೊಳ್ಳಿ, ಹಾಫ್ ಅನ್ ಅವರ್ ಟೈಮ್ ನಿಮಗೆ ಅಂತ ಹೇಳಿದ್ದಾರಂತೆ. ಆಮೇಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕಾಂಗ್ರೆಸ್ ಶಾಸಕರಿಗೂ ಕೂಡ 6 ಜನ ಟೋಟಲ್ ಆಗಿ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಏನೋ ಸರಿಪಡಿಸ್ಕೊಳ್ತಾರಂತೆ. ಮೊದಲ ಇನ್ಸ್ಟಾಲ್ಮೆಂಟಲ್ಲಿ 40 ಜನ, ಎರಡನೇ ಇನ್ಸ್ಟಾಲ್ಮೆಂಟಲ್ಲಿ ಇಷ್ಟು ಜನ ಅಂತ ಇನ್ಸ್ಟಾಲ್ಮೆಂಟ್ ವೈಸ್ ಸಮಸ್ಯೆ ಸರಿಪಡಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಯಾಕಂದರೆ ನೋಡಿ, ಲಾಸ್ಟ್ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳಿಗಿಂತ ಹೆಚ್ಚಾಗಿ ಸುದ್ದಿ ಆಗ್ತಾ ಇರೋದು ಒಂದು ಭ್ರಷ್ಟಾಚಾರದ ಆರೋಪಗಳಿಗೆ, ಎರಡನೇದಾಗಿ ಒಳಜಗಳದ ಕಾರಣಕ್ಕೆ. ಸೊ ದೂರು ದುಮ್ಮಾನವನ್ನು ಪದೇ ಪದೇ ಹೇಳ್ಕೊಳ್ತಿರೋದು ಯಾರು ಕೇಳಿದರೆ ಆಳಂದ ಶಾಸಕರು ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವಂತಹ BR ಪಾಟೀಲ್ ಇವರಿಗೆ ಪ್ರಿಫರೆನ್ಸ್ ಕೊಡಲಾಗಿದೆ. ಕಾಗವಾಡದ ಶಾಸಕ ರಾಜು ಕಾಗೆ ಅವರಂತೂ ಮಾತಾಡ್ತಾನೇ ಇದ್ದಾರೆ, ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಇವರಿಗೂ ಕೂಡ ಬನ್ನಿ ದೂರನ್ನು ಸಲ್ಲಿಸಿ ಮಾತಾಡೋಣ ಅಂತ ಕರೆದಿದ್ದಾರಂತೆ. ಮಾಲೂರು ಶಾಸಕ ನಂಜೇಗೌಡ ಕೂಡ ಸುರ್ಜೇವಾಲಾ ಜೊತೆಗೆ 1-to-1 ಮೀಟಿಂಗ್ನಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಚಿಕ್ಕಬಳ್ಳಾಪುರದ ಶಾಸಕ ಮೊದಲ ಸಲದ MLA ಆಗಿರುವಂತಹ ಪ್ರದೀಪ್ ಈಶ್ವರ್ ಇವರಿಗೂ ಕೂಡ ಸುರ್ಜೇವಾಲಾ ಬರುವಂತೆ ಹೇಳಿದ್ದಾರೆ. ಅನುದಾನ ಸಿಗ್ತಾ ಇಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಕೂಗನ್ನು ಯಾರ್ಯಾರು ಹೇಳ್ತಾ ಇದ್ರು ಪಕ್ಷದ ವೇದಿಕೆಯಲ್ಲಿರ್ಬೋದು ಅಥವಾ ಹೊರಬಂದು ಕೆಲವರೆಲ್ಲ ಮಾಧ್ಯಮದ ಮುಂದೆ ಹೇಳ್ಕೊಳ್ತಾ ಇದ್ರು, ಅವರೆಲ್ಲರದ್ದು ಒಂದು ಪಟ್ಟಿ ಮಾಡಿ ರೆಡಿ ಮಾಡಿ ಕರೆಸ್ಕೊಳ್ತಾ ಇದ್ದಾರೆ. KGF ಶಾಸಕಿ, ಕೋಲಾರ ಭಾಗದ KGF ಶಾಸಕಿ ರೂಪಕಲಾ ಅವರಿಗೂ ಕೂಡ ಬುಲಾವನ್ನು ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವ್ರ ಜೊತೆಗೆ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕ, ನಾವಾಗಲೇ ಹೇಳ್ತಾ ಇದ್ವಲ್ಲ ಕೋಲಾರ, ಬೆಂಗಳೂರು ಭಾಗ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡಿಕೊಂಡು ಕರೆದಿದ್ದಾರೆ. ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಇವರಿಗೂ ಕೂಡ ಬುಲಾವ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವ್ಯವಸ್ಥೆ ಬದಲಾಗಬೇಕು, ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅನ್ನೋ ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರಬೇಕು, ಏನು ನಮ್ಮ ಹತ್ತಿರ ಕೆಲಸ ಆಗ್ತಾಯಿದೆ. ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ, ಸರ್ ಅದು ಮಾಡಕ್ಕೆ ಬರೋದಲ್ರಿ, ಅದು ಆಗೋದಲ್ರಿ. ನಮ್ಮಂಥ ಸೀನಿಯರ್ MLAಗಳಿಗೆ ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾತಿರ್ಬೇಕು. ಇದಕ್ಕೆ ಬೇಸರ ನೋಡ್ರಿ, ಬೇಸರ ಬಂದು ನಾನು ಕೆಲವು ಮಾನಸಿಕ ನೋದಿಂದ ನಾನು ಹೇಳಿದ್ದೀನಿ. ನಾನು ರಾಜೀನಾಮೆ ಕೊಡ್ಲಾಗಾದ್ರೆ ನನ್ನಲ್ಲಿ ಮತಕ್ಷೇತ್ರದಲ್ಲಿ ಒಂದು 5 ಮಿನಿಟ್ ಒಂದು ಫೋನ್ ಬರ್ತಾ ಇದ್ದಾವೆ. ಈಗ ನೀವೇ ಯಾಕೆ ರಾಜೀನಾಮೆ ಕೊಡ್ತೀರಿ, ನಾವು ನಿಮ್ಮ ಹತ್ರ ಜೊತೆಗೆ ಬರ್ತೀವಿ, ನಾವು ಹೋರಾಟ ಮಾಡ್ತೀವಿ, ಹೋರಾಟಗಳು ಇಲ್ಲಿ ಅಂತೇಳಿ ನೀವೇನು ರಾಜೀನಾಮೆ ಕೊಡ್ಲಾಕ ನಿಮಗೆಲ್ಲ ಓಟ್ ಹಾಕಿ ಕೊಟ್ಟಿದ್ದೀವೇನ್ರಿ. ನಾವು 5 ವರ್ಷ ಅವಧಿಗೆ ನಾವು ಓಟ್ ಹಾಕಿ ಕೊಟ್ಟಿದ್ದೀವಿ. ನಿಮ್ಮ ರಾಜೀನಾಮೆ ಯಾಕೆ ಕೊಡ್ತೀರಿ, ನೀವು ಸ್ವತಂತ್ರ ಅಲ್ಲಿಗೆ, ನೀವೆಲ್ಲ ಪಬ್ಲಿಕ್ದ ಈಗ ರಿಪ್ರೆಸೆಂಟೇಟಿವ್, ನಾವು ಹೇಳಿದಾಗ ನೀವು ಕೇಳಬೇಕು, ನೀವು ಹೇಳಿದಾಗ ನಾವು ಕೇಳೋಕ್ಕಾಗೋದಿಲ್ಲ ಅಂತೇಳಿ ನೀವೇನು, ನಾವು ಸ್ವತಂತ್ರರು ಅಲ್ಲಿಗೆ, ನಾವು ಎಲ್ಲ ಮತದಾರರ ಅಧೀನದಲ್ಲಿರೋರು. ಯಾರು ನಿನ್ನೆ ಮಾತಾಡ್ತೀನಿ ಅಂತ ಹೇಳಿದ್ರು, ನಿಮ್ಮನ್ನ ಸಂಪರ್ಕ ಮಾಡೋ ಕೆಲಸ ಏನಾರ ಮಾಡಿದ್ರ? ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ, ಯಾರು ನಾನು ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ. ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಮಾತಾಡ್ಸಿಲ್ಲ, ಏನು ಹೇಳಿಲ್ಲ. ಈಗ ನೀವು ಬಂದಿದ್ದೀರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನೀವೇ ಬರ್ತಿದ್ರೆ ನಿಮ್ಮ ಮುಂದೆ ಹೇಳೋದಿದ್ದೀನಿ. ನಾನು MLA ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡೋಕ್ಕಾಗೋದಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ.
ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟ್ರಿ ನಡೆಸ್ಕೊಂಡು ಇವ್ರು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಕ್ವೆಶ್ಚನ್ ಬಿಫೋರ್ ಮಿ ಆಲ್ಸೋ. ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ಸರ್ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗುವಂಥ ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಭಾವನೆ. ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ. ನಾನೇ ಮಾತಾಡೋದು, ನನ್ನ ಧ್ವನಿನೇ ಅದು. ಸರ್, ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದಾರಾ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಬಹಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರಿ ಸರ್? ನಾನು 2000 ಮನೆ ಕೇಳಿದ್ದೆ ಮುಂಚೆ. ಈಗ ಅವ್ರಿಗೆ ಎಷ್ಟು ಹಂಚಿಕೆ ಆಗಿದೆ ಸರ್? ಅವರಿಗೆ 1950 ಮನೆ ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ. ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. CM ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ಹೈಕಮಾಂಡ್ ವರದಿ ಕೇಳಿದೆ ಸರ್. ನಾನು ಯಾಕೆ ಹೈಕಮಾಂಡ್ ತರಲ್ರಿ? ನಾನು ಹೊಟ್ಟೆ ಕಡಿತು, ನಾನು ಔಷಧ ತೊಗೊಂಡಿನಿ. ಸರ್ಕಾರದಲ್ಲಿ ದೊಡ್ಡದಂತ ಭ್ರಷ್ಟಾಚಾರ ನಡೀತಾ ಇದೆ. ಇದನ್ನೇ ಅಸ್ತ್ರ ಮಾಡ್ಕೊಂಡು BJP ಅವರು ಏನು ಭಾಳ ಸಾಧ್ಯ ಅಲ್ಲ. ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ. ಬಟ್ ಸರ್, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು. ಆದ್ರೆ ಈಗ ನೋಡಿದ್ರೆ ಬಡವರ ಮನೆ ಅದು. ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನ ನಡೆದಿದೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದೆ. ನನಗೆ ಗೊತ್ತೇ ಇಲ್ಲ, ನನಗೆ ಯಾವ ಸೂಚನೆಯೂ ಇಲ್ಲ. ಕಾಮಗಾರಿ ಪ್ರಾರಂಭ ಆಗಿದೆ ಅಂತ ಶಿಷ್ಟಾಚಾರದ ಪ್ರಕಾರ ಸಂಬಂಧಪಟ್ಟಂತ ಶಾಸಕರಿಗೆ ಕರೆದು ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡೋದು ಶಿಷ್ಟಾಚಾರ ಇದೆ. ಅದಕ್ಕೆ ನಾನು ಹಕ್ಕುಚ್ಯುತಿಯನ್ನ ಮಂಡಿಸಿದ್ದೀನಿ. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ. ರಾಜೀವ್ ಕ್ರಾಗಿ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಇನ್ನ ಭಾಳ ಮಂದಿ ಹೇಳೋರು ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ ಇಲ್ಲ ರಾಜಕೀಯ ಬೇಡ್ರಿ. ಶಾಸಕರನ್ನ ಮೀಟ್ ಮಾಡ್ತಿರೋದು ಉಸ್ತುವಾರಿ ಸಚಿವರುಗಳಿಗೂ ಕೂಡ ಇದೊಂದು ರೀತಿ ಅಗ್ನಿ ಪರೀಕ್ಷೆ ರೀತಿನೇ. ಬಿಕಾಸ್ ಅವರು ಕೂಡ ಈ ಕ್ಷೇತ್ರದ ಅನುದಾನಕ್ಕೆ ಸಂಬಂಧಪಟ್ಟಂತೆ, ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜವಾಬ್ದಾರರಾಗ್ತಾರೆ. ಯಾರ್ಯಾರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟು. ಮತ್ತಿದು ಬೆಂಡೆತ್ತುವಂತಹ ಸಭೆ ಆಗುತ್ತಾ ಶಾಸಕರುಗಳಿಗೆ? ನೀವೇನೇ ಸಮಸ್ಯೆ ಆದರೂ ಪಕ್ಷದ ವೇದಿಕೆಯಲ್ಲೇ ಮಾತಾಡಬೇಕು ಅಂತ ಹೇಳಿ ಕಳಿಸ್ತಾರಾ ಅನ್ನೋದನ್ನ ನೋಡಬೇಕು. ಅಥವಾ ನಿಜವಾಗ್ಲೂ ದುಃಖ ದುಮ್ಮಾನಕ್ಕೆ ವೇದಿಕೆ ಕಲ್ಪಿಸಿ ಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ನೋಡೋಣ.